ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ಬಿಗ್ ಮಾಹಿತಿ ಚಾನಲ್ಗೆ ಸ್ವಾಗತ. ಏಕಾಂಗಿತನ ಇದೊಂದು ಭಯಂಕರವಾದ ಒಂದು ರೋಗ ತರ ಆಗ್ಬಿಟ್ಟಿದೆ ಇವಾಗ. ಒಂಟಿತನ ಯಾವ ಮಟ್ಟಕ್ಕೆ ಕಾಡುತ್ತೆ ಅಂದ್ರೆ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಫೀಲ್ ಗೊತ್ತಾಗುತ್ತೆ. ಅದು ಬರೀ ದೊಡ್ಡವರಲ್ಲಿ ಮಾತ್ರ ಉಳಿದಿಲ್ಲ ಈ ರೋಗ, ಮಕ್ಕಳಲ್ಲೂ ಕೂಡ ನಾವು ಕಾಣ್ತಾ ಇದೀವಿ. ಎಲ್ರು ಬ್ಯುಸಿ ಆದ್ರೂ ಒಬ್ರೆ ಕೂತಾಗ ಮತ್ತೆ ಕಾಡೋದು ಅದೇ ಏಕಾಂಗಿತನ. ಯಾಕೆ ಈ ಏಕಾಂಗಿತನ ಎಷ್ಟೊಂದು ನಮ್ಮನ್ನ ಬೆಂಬಿಡದೆ ಕಾಡ್ತಾ ಇದೆ? ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದಲ್ಲ ಒಂದು ಟೈಮ್ ಅಲ್ಲಿ ಈ ಒಂಟಿತನ, ಈ ಏಕಾಂಗಿತನ ಕಾಡಿರುತ್ತೆ. ಸೊ ಕೆಲವರು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡಿರ್ತಾರೆ, ಕೆಲವರಿಗೆ ಸೊಲ್ಯೂಷನ್ ಹುಡ್ಕಕ್ಕಾಗದೆ ತಮ್ಮ ಲೈಫ್ ಅನ್ನ ಕೊನೆಗಾಣಿಸಿದವರು ಇರ್ತಾರೆ. ಈ ಒಂದು ಸಣ್ಣ ಏಕಾಂಗಿತನ ಎಷ್ಟು ದೊಡ್ಡ ಎಫೆಕ್ಟ್ ಅನ್ನ ಕೊಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಹಾಗಾದ್ರೆ ಅಂದ್ರೆ ಏಕಾಂಗಿತನ ಬರೋದಕ್ಕೆ ನಮ್ದೇನಾದ್ರು ಬಲಹೀನತೆಗಳು, ವೀಕ್ನೆಸ್ ಗಳ ಕಾರಣವಾ? ಅದು ಒಂದೇ ಅಲ್ಲ. ಅದು ಏಕಾಂಗಿತನ ಬರ್ಲಿಕ್ಕೆ ಇನ್ನೊಂದು ಕಾರಣನು ಹೇಳ್ತಾರೆ, ಅತಿ ಮೇಧಾವಿತನ ಕೂಡ ನಮ್ಗೆ ಏಕಾಂಗಿತನವನ್ನ ಕೊಡುತ್ತಂತೆ. ಇದನ್ನ ನಂಬಲೇಬೇಕು. ಹೌದು. ಇನ್ನೊಂದ್ ಹೇಳ, ಈ ಏಕಾಂಗಿತನಕ್ಕೆ ಮೇನ್ ರೀಸನ್ ಆಧಾರ ಪಡುವ ಗುಣ, ಡಿಪೆಂಡೆನ್ಸಿ ಗುಣ ಯಾರಲ್ಲೆಲ್ಲ ಇರುತ್ತೋ ಅವ್ರನ್ನ ಅತಿಯಾಗಿ ಕಾಡೋದು ಇದೇ ರೋಗ. ಸೊ ಹಾಗಾದ್ರೆ ಈ ಡಿಪೆಂಡೆನ್ಸಿ ಅಂದ್ರೆ ಏನು? ಅತಿಯಾಗಿ ಹೆಣ್ಮಕ್ಳು ಜಾಸ್ತಿ ಈ ಏಕಾಂಗಿತನವನ್ನ ಅನುಭವಿಸೋದು. ಅವ್ರಿಗೆ ಯಾಕೆ ಹಾಗಾಗತ್ತೆ ಅನ್ನೋದನ್ನ ಒನ್ ಬೈ ಒನ್ ನೋಡೋಣ. ಮೊದ್ಲಿಗೆ ನಾನು ದೊಡ್ಡವ್ರದ್ದು ಹೇಳ್ತೀನಿ, ಅದಾದ್ಮೇಲೆ ನಮ್ಮ ಮಕ್ಳಿಗೆ ಕೂಡ ಇದನ್ನ ಅಪ್ಲೈ ಮಾಡೋಣ. ಓಕೆ. ಆಧಾರ ಪಡುವ ಗುಣ. ಈಗ ಒಬ್ಳು ಗೃಹಿಣಿ ಇದ್ದಾಳೆ ಅನ್ಕೋಣ. ಸೊ ಅವಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಬೆಳಗಾದ್ರೆ ಎದ್ದೇಳ್ತಾಳೆ, ಕೆಲಸ ಮಾಡ್ತಾಳೆ, ಮಕ್ಕಳನ್ನ ರೆಡಿ ಮಾಡೋದು, ಕಳ್ಸೋದು, ಮತ್ತೆ ಸಂಜೆ ಆದ್ರೆ ಮತ್ತೆ ಮಕ್ಳನ್ನ ಟ್ಯೂಷನ್ ಕೊಡೋದು, ಅಲ್ಲಿ ಕಳ್ಸೋದು, ಇಲ್ಲಿ ಕಳ್ಸೋದು, ಫುಲ್ ಬ್ಯುಸಿ ಒಂಥರ. ಆಮೇಲೆ ಗಂಡನಿಗೆ ಊಟ ರೆಡಿ ಮಾಡೋದು, ಸೇಮ್ ಯಥಾಸ್ಥಿತಿ ಹೆಂಗೆ ಗೃಹಿಣಿ ಇರ್ತಾಳೆ. ಟಿವಿ ನೋಡ್ತಾಳೆ, ಫ್ರೆಂಡ್ಸ್ ಜೊತೆ ಮಾತಾಡ್ತಾಳೆ. ಸ್ವಲ್ಪ ದಿನ ಆಗ್ತಾ ಆಗ್ತಾ ಮತ್ತೆ ಕಾಡುತ್ತೆ ಬೋರ್, ಒಂಟಿತನ. ಏನ್ ಮಾಡಿದ್ರು ಖುಷಿ ಕೊಡ್ತಿಲ್ಲ ಲೈಫಲ್ಲಿ, ಏನೋ ನನಗೆ ಆ ಲೋನ್ಲಿನೆಸ್ ಕಾಡ್ತಿದೆ ಅಂತ ಶುರು ಆಗುತ್ತೆ. ಇದು ಹೆಚ್ಚಿನ ಜನಕ್ಕೆ ಆಗತ್ತೆ. ಹಾಗಾದ್ರೆ ನೀವು ಕೇಳ್ಬಹುದು, ಈಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಒಂಟಿತನ ಕಾಡೋದೇ ಇಲ್ವಾ ಮೇಡಮ್ ಅಂತ? ಕಾಡುತ್ತೆ. ಅದು ಹೇಗೆ ಅಂದ್ರೆ ಎಸ್ಕೇಪಿಂಗು. ಈಗ ಬ್ಯುಸಿ ಆದ ತಕ್ಷಣ ನಮ್ಗೆ ಒಂಟಿತನ ಕಾಡಲ್ಲ ಅನ್ನೋದಿಲ್ಲ. ತುಂಬಾ ಜನ ಕೆಲವರು ಬೆಳಗಿಂದ ನೈಟ್ ತನಕ ಬ್ಯುಸಿ ಇರ್ತಾರೆ, ಆದ್ರೂ ಎಲ್ಲೋ ಒಂದ್ ಕ್ಷಣ ಕೂತಾಗ ಏನೋ ಒಂಥರ ಒಂಟಿತನ ಕಾಡ್ತಿದೆಯಲ್ಲ ಅನ್ನೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಮೂಲ ಆಧಾರ ಪಡುವ ಗುಣ. ಇನ್ಮೇಲೆ ನಾವು ಒಂದು ಸೊಲ್ಯೂಷನ್ ಹುಡ್ಕೊಳ್ಳೋಣ. ಈ ಗೃಹಿಣಿಯರು, ಮನೇಲಿರೋರು ಅಥವಾ ಕೆಲ್ಸಕ್ಕೆ ಹೋಗೋರು ಎಲ್ರು ಕೂಡ ಆಧಾರ ಪಡುವ ಗುಣವನ್ನ ಬಿಟ್ಟು ಬಿಡೋಣ. ವೆರಿ ಸಿಂಪಲ್. ಏನ್ ಗೊತ್ತಾ, ನನಗೀಗ ಬೇಜಾರಾಗ್ತಿದೆ, ಕಾರಣ ಏನು ಅಂತ ಫಸ್ಟ್ ನೋಡೋಣ. ಈ ಬೇಸರ ಕಾರಣ ನನ್ ಗಂಡನ, ನನ್ ಹೆಂಡತಿನ, ನನ್ ಮಕ್ಳ, ನನ್ ಅಕ್ಕಪಕ್ಕದವರ, ನನ್ ಫ್ರೆಂಡ್ಸಾ, ಅಥವಾ ಇನ್ಯಾವ್ದಾದ್ರು ಸೋಷಿಯಲ್ ಮೀಡಿಯಾನ ಅಥವಾ ಇನ್ಫ್ಲೂಯೆನ್ಸ್ ಏನು ಅಂತ ಕಾರಣವನ್ನ ಫಸ್ಟ್ ಹುಡ್ಕೊಳ್ಳೋಣ. ಅವಾಗ ಅರ್ಧ ಸೊಲ್ಯೂಷನ್ ಸಿಕ್ಕಿದ ಹಾಗೆ. ಕಾರಣ ಸಿಕ್ತು ಅಂದ್ರೆ ಡಿಪೆಂಡೆನ್ಸಿನ ಕಡಿಮೆ ಮಾಡೋಣ. ಹೇಗ್ ಗೊತ್ತಾ, ನಾವ್ ಏನ್ ಮಾಡ್ತೀವಿ ಗೊತ್ತಾ? ಮೇನ್ ರೀಸನ್ ನಮ್ಮ ಖುಷಿನ, ನಮ್ಮ ನೆಮ್ಮದಿನ, ನಮ್ಮ ಶಾಂತಿನ ಎಲ್ಲದಕ್ಕೂ ಇನ್ನೊಬ್ರನ್ನ ಹುಡುಕ್ತಿವಿ. ನನಗೊಬ್ರು ಅಪ್ರಿಶಿಯೇಟ್ ಮಾಡ್ಬೇಕು, ನನ್ನನ್ನು ಮೆಚ್ಚಬೇಕು, ನನ್ನ ಚಪ್ಪಾಳೆ ತಟ್ಟಬೇಕು, ನನ್ನನ್ನು ಹೊಗಳ್ಬೇಕು, ನನ್ನ ಕಣ್ಣೀರಿಗೆ ಧ್ವನಿ ಆಗ್ಬೇಕು, ನನ್ನ ಕಣ್ಣೀರನ್ನ ಒರೆಸ್ಬೇಕು, ನನಗೆ ಸಾಂತ್ವನ ಮಾಡ್ಬೇಕು. ಸಾಕಷ್ಟು ನಿರೀಕ್ಷೆಗಳು ಒಂದ್ ಕಡೆ. ಇನ್ನೊಂದ್ ಕಡೆ ನಾನು ಆಚೆ ಹೋಗ್ಬೇಕಂದ್ರು, ನಾನ್ ಖುಷಿ ಪಡ್ಬೇಕಂದ್ರು ಅವರೇ ಕರ್ಕೊಂಡು ಹೋಗ್ಬೇಕು, ಅವರೇ ನನ್ ಡ್ರಾಪ್ ಮಾಡ್ಬೇಕು. ಎಲ್ಲದಕ್ಕೂ ಇವಾಗ ಡಿಪೆಂಡ್ ಆಗ್ತಿವಲ್ಲ, ಅವಾಗ ನಮ್ಗೆ ಅವ್ರು ಅದನ್ನ ರೀಚ್ ಮಾಡ್ದಿರುವಾಗ ನಮಗೆ ಕಾಡೋದೆ ಈ ಒಂಟಿತನ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ, ಮೊದ್ಲು ನನ್ನ ಬಗ್ಗೆ, ನನ್ನ ಖುಷಿಯ ಬಗ್ಗೆ, ನನಗೇನ್ ಬೇಕು, ನನಗೇನ್ ಬೇಡ, ನನ್ನ ಭಾವನೆಗಳೇನು, ನನ್ನ ತಲೆಯಲ್ಲಿ ಏನ್ ಓಡ್ತಾ ಇದೆ, ಅದನ್ನ ಕೂತ್ಕೊಂಡು ನನ್ನೊಳಗೆ ನಾನು ಮಾತನಾಡ್ಕೊಳ್ಳೋದನ್ನ ಯಾವಾಗ ಕಲಿತೀನೋ ಆಗ ಈ ಏಕಾಂಗಿತನ ನನ್ನ ಹತ್ರ ಕೂಡ ಸುಳಿಯೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವರಿಗೆ ಯಾವ ಹವ್ಯಾಸಗಳು ಇರೋದಿಲ್ಲ, ಅಭ್ಯಾಸಗಳೇ ಇರೋದಿಲ್ಲ, ಅವ್ರಿಗೆ ಕೂಡ ಒಂಟಿತನ ಕಾಡುತ್ತೆ.
ಕೆಲವರಿಗೆ ಪುಸ್ತಕ ಓದೋ ಅಭ್ಯಾಸ ಇರೋದಿಲ್ಲ, ಪ್ರವಾಸ ಹೋಗೋ ಅಭ್ಯಾಸ ಇರೋದಿಲ್ಲ. ಹೋಗೋ ಅಭ್ಯಾಸ ಇದ್ರೂ ಕೂಡ ಇನ್ನೊಬ್ರು ಬರ್ಬೇಕು, ಅವ್ರೇ ನನ್ ಕರ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅದು ಕಾಡತ್ತೆ. ಸೊ ಹಾಗಾಗಿ ಇವತ್ತಿಂದ ನನ್ನ ಖುಷಿನ, ಇಲ್ಲಿ ಸ್ವಾರ್ಥ ಅಂತ ಈ ಪದನ ಬಳಸೋದು ತಪ್ಪಾಗತ್ತೆ. ಸ್ವಾರ್ಥ ಬೇರೆ, ನನ್ನ ಖುಷಿನ ಹುಡ್ಕೊಳ್ಳೋದನ್ನ ಹಾಗನ್ಬಿಟ್ಟು ದುರಭ್ಯಾಸಗಳನ್ನ ಕಲ್ತ್ಕೊಂಡ್ಬಿಟ್ಟು ಏಕಾಂಗಿತನವನ್ನ ದೂರ ಮಾಡೋದು ದೊಡ್ಡತನ ಅಲ್ಲ. ಅದು ಕ್ಷಣಿಕ, ಅದು ಸ್ವಲ್ಪ ಟೈಮ್ಗೂ ಸರಿ ಹೋಗದ ಹಾಗೆ ಅನ್ನಿಸುತ್ತೆ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದ್ರೆ ನಾನು ನನ್ನೊಳಗೆ ಮಾತನಾಡೋದನ್ನ ಕಲಿಬೇಕು, ನನ್ನೊಳಗೆ ನನ್ನನ್ನ ಪ್ರೀತಿಸೋದನ್ನ ಕಲಿಬೇಕು, ನನಗ್ ನಾನ್ ಅರ್ಥ ಆಗ್ಬೇಕು. ನೋಡ್ರಿ, ಸಿಂಪಲ್ ಇಷ್ಟೇ. ಕೆಲವರಿಗೆ ತಮ್ಮ ಖುಷಿನೇ ಏನು ಅಂತ ಗೊತ್ತಿಲ್ಲ. ಹೆಚ್ಚಿನ ಜನ ಈ ಮಹಿಳೆಯರದ್ದು ಒಂದ್ ಸಮಸ್ಯೆ, ಅದನ್ನೂ ಸೇರಿಸಿ ಅನ್ಕೊಳ್ಳಿ, ಬರೀ ಇನ್ನೊಬ್ರಿಗೆ ಮಾಡೋದು, ಇನ್ನೊಬ್ರಿಗೆ ಏನ್ ಇಷ್ಟ ಅಂತ ಮಾಡೋದು, ಅವ್ರ ಕಷ್ಟನ ಕೇಳೋದು, ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು, ಬರೀ ಇದೇ ಮಾಡ್ತಾ ಇರ್ತೀವಿ. ಒಂಟಿತನ ಕಾಡ್ದೆ ಇನ್ನೇನ್ ಮಾಡುತ್ತೆ. ಆ ಒಂದು ನನ್ ಮನ್ಸು ಕಾಯ್ತಿರುತ್ತೆ, ಇವಳು ಬರ್ತಾಳೆ, ನನ್ ಜೊತೆ ಮಾತಾಡ್ತಾಳೆ, ಅಯ್ಯೋ ಹೇಳ್ಕೊಡೋಣ ಕಷ್ಟ ಅಂತ ನಾವೇನ್ ಕೊಡ್ತೀವಿ? ನಮ್ಗೋಸ್ಕರ ಟೈಮು ಖಂಡಿತ ಕೊಡ್ತಾ ಇರಲ್ಲ. ಸೊ ಹಾಗಾಗಿ ನನಗೆ ನಾನು ಸಮಯ ಕಟ್ಕೊಂತೀನಿ, ನನ್ನ ಖುಷಿನ ನಾನ್ ಹುಡ್ಕೊಂತೀನಿ ಅಂದ್ರೆ ಇದನ್ನ ಮಾಡ್ಬೇಕು. ಇನ್ನೊಂದು, ಹೊಸದನ್ನ ಕಲಿಬೇಕು ನೋಡ್ರಿ. ಅವಾಗ ಈ ಬೋರ್ ಆಗೋದು, ಏಕಾಂಗಿತನ ಕಾಡೋದಿಲ್ಲ. ಹೊಸದು ಕಲಿಯೋದಂದ್ರೇನು? ಈಗ ಮಾಡಿದ ಕೆಲ್ಸನೇ ರುಟೀನ್ ಮಾಡ್ತಾ ಇದ್ರು ಬೋರ್ ಆಗತ್ತೆ. ಆ ಬೋರನ್ನ ಏಕಾಂಗಿತನ ಅನ್ಬಹುದು. ಆಗ ಆ ಹಳೆ ಕಲಿಕೆ ಜೊತೆಗೆ ಅದ್ರ ಜೊತೆ ಹೊಸದನ್ನು ಕೂಡ ಕಲ್ತ್ಕೋಬೇಕು. ಅದು ನಿಮ್ಗೆ ದುಡ್ಡು ಕೊಡ್ತದೋ ಇನ್ನೇನೋ ಬೇಡ, ಮನ್ಸಿಗೆ ಶಾಂತಿ ಕೊಡುತ್ತೆ. ನಿಮ್ಗೆ ಹೊಸ್ತು ಕಲ್ತಾಗ ನಮ್ ಬಗ್ಗೆ ನಮ್ಗೆ ಪ್ರೌಡ್ ಫೀಲ್ ಆಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡುತ್ತೆ. ಅಪ್ಡೇಟ್ ಆಗ್ತಾ ಇರೋದು, ಹೊಸದನ್ನ ಕಲಿಯೋದು. ನೀವ್ ಕೇಳ್ಬೋದು, ಮೇಡಮ್ ನಾವೇನ್ ಓದಿಲ್ಲ ಬರ್ದಿಲ್ಲ, ಏನ್ ಹೊಸದ್ ಕಲಿಯೋಣ ಅಂದ್ರೆ, ಖಂಡಿತ ಪ್ರತಿಯೊಬ್ಬರ ಮನುಷ್ಯನಿಗೂ ಕೂಡ ದೇವ್ರು ಒಂದು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಅದನ್ನ ಹುಡ್ಕೋಬೇಕು. ನನಗೆ ಕ್ರಾಫ್ಟ್ ಗೊತ್ತಿದ್ಯಾ, ಅಥವಾ ನನಗೆ ಟೈಲರಿಂಗ್ ಗೊತ್ತಿದ್ಯಾ, ನನ್ಗೆ ಮೆಹಂದಿ ಹಾಕೋದ್ ಗೊತ್ತಿದ್ಯಾ, ನನ್ಗೆ ರಂಗೋಲಿ ಹಾಕೋದ್ ಗೊತ್ತಿದ್ಯಾ, ಅಥವಾ ನಾನ್ ಚೆನ್ನಾಗ್ ಮಾತಾಡ್ತೀನ, ಅಯ್ಯೋ ನೀವ್ ಹುಡುಕಿ. ಅಡ್ಗೆ ಮಾಡ್ತೀನ ಚೆನ್ನಾಗಿ, ಯಾವ್ದಿದೆ ಅಂತ ಇವತ್ತು ಹುಡುಕಿ. ಏನಾದ್ರೂ ಒಂದು ಸಣ್ಣ ಟ್ಯಾಲೆಂಟ್ ಇಲ್ದಿರೋ ಮನುಷ್ಯ ಈ ಭೂಮಿಗೆ ಬಂದೇ ಇರೋದಿಲ್ಲ. ಆಯ್ತಾ? ಅದನ್ನ ಹುಡ್ಕೊಳ್ಳೋದ್ ನಮ್ಗೆ ಗೊತ್ತಿರ್ಬೇಕು. ಹುಡ್ಕೊಳ್ಳೋದ್ ನಿಮಗ್ ಬರಲ್ಲ ಅಂದ್ರೆ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಆಪ್ತರನ್ನ ಕೇಳಿ, ನನ್ನ ಹತ್ರ ಏನ್ ಟ್ಯಾಲೆಂಟ್ ಇದೆ, ನಿಂಗೆ ಏನ್ ಗೊತ್ತಾಗುತ್ತೆ ನನ್ ಬಗ್ಗೆ ಅಂದ್ರೆ ಅವರೇ ಗುರ್ತಿಸ್ತಾರೆ. ಸಪೋರ್ಟ್ ತಗೊಳ್ಳಿ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆಗ ನೋಡಿ ನಿಮಗೆ ನಿಮ್ ಬಗ್ಗೆನೆ ಪ್ರೌಡ್ ಫೀಲ್ ಆಗುತ್ತೆ. ಮುಂದೊಂದ್ ದಿವ್ಸ ಈ ಏಕಾಂಗಿತನ ಅನ್ನೋದು ನಮ್ಮನ್ನ ಕಾಡೋದಿಲ್ಲ. ನಾವ್ ಇದನ್ನೆಲ್ಲ ಮಾಡಿದ್ಮೇಲೆ ನಮ್ಮ ಮಕ್ಳಿಗೆ ಕೂಡ ಹೇಳ್ಬಹುದಲ್ವಾ, ಅವ್ರು ಒಬ್ರೇ ಇದ್ರುನು ಹೆಂಗ್ ಖುಷಿಯಾಗಿರ್ಬೋದು ಅನ್ನೋದನ್ನ ಕಲ್ಸಬಹುದಲ್ವಾ. ನಾವೇ ಖುಷಿಯಾಗಿರಲ್ಲ, ಒಬ್ರಿದ್ರ ಅಳ್ತಾ ಇದ್ರೆ ಅವ್ರಿನ್ನೇನ್ ನಮ್ಮಿಂದ ಕಲ್ತ್ಕೊಂತಾರೆ? ನೀವೇ ಯೋಚನೆ ಮಾಡಿ. ನಿಮ್ಮ ಅಪ್ಪ ಬಂದಿಲ್ಲ ಕಣಮ್ಮ ಆಚೆ ಹೋಗೋದಕ್ಕೆ, ಬಿಡು ಇವತ್ ಕ್ಯಾನ್ಸಲ್ ಅಂದ್ರೆ ಆ ಹುಡುಗಿ ಅನ್ಕೊಂತಾಳೆ, ಅಯ್ಯೋ ಇಷ್ಟೇನಾ ಅಂತ. ಅದ್ರ ಬದಲು ನಾವ್ ಹೇಳ್ಬೇಕು, ಅಪ್ಪ ಬಂದಿಲ್ಲ ಏನಂದ್ರ, ಅಪ್ಪ ಬಿಸಿ ಇದ್ದಾರೆ, ನಾನ್ ಬಾ, ನಿನ್ನನ್ ಕರ್ಕೊಂಡ್ ಹೋಗ್ತೀನಿ, ಎಲ್ಲಿ ಹೋಗ್ಬೇಕು, ಪಾರ್ಕ್ ಹೋಗೋಣವಾ ಬಾ ಅಂತ ಕರ್ಕೊಂಡ್ ಹೋಗಿ. ಆ ಏಕಾಂಗಿತನ ಎಲ್ ಬರುತ್ತೆ ನೋಡೋಣ. ಇಷ್ಟೇ ಸಿಂಪಲ್. ಡಿಪೆಂಡ್ ಆಗೋದನ್ನ ಜಾಸ್ತಿ ಬಿಟ್ಟು ಬಿಡ್ಬೇಕು. ಮಕ್ಳಿಗೆ ಇವಾಗ ಜಾಸ್ತಿ ಮೊಬೈಲು, ಟಿವಿ, ಫ್ರೆಂಡ್ಸು ಇದೇ ಖುಷಿ ಕೊಡೋ ವಿಷಯವಾಗಿದೆ. ಆ ಖುಷಿ ಕೊಡೋ ವಿಷಯ ಅಷ್ಟೇ ಅಲ್ದೇನೆ ಬೇರೆ ಸಾಕಷ್ಟು ವಿಷಯಗಳಿದೆ ಅಂದ್ಬಿಟ್ಟು ಮಕ್ಳು ಸೆಲ್ಫ್ ಆಗಿ ತನ್ನನ್ನ ತಾನು ಪ್ರೀತಿಸ್ಕೊಳ್ಳೋದು, ಇನ್ನೊಬ್ಬನು ಪ್ರೀತಿಸೋದನ್ನ ಕಲ್ಸಿದಾಗ ನಮ್ಗೆ ಈ ಸಮಸ್ಯೆ ಖಂಡಿತ ಮುಂದೊಂದ್ ದಿವಸ ಎದುರಾಗಲ್ಲ. ನಾನ್ ಹೇಳ್ತೀನಿ ಕೇಳಿ, ಮುಂದೊಂದ್ ದಿವಸ ಊಟ ಮಾಡೋದಕ್ಕೆ ಇಲ್ಲಪ್ಪ ಅನ್ನೋ ಸಮಸ್ಯೆ ಬರಲ್ಲ, ಕೆಲ್ಸ ಇಲ್ಲ ಅನ್ನೋದಕ್ಕೆ ಸಮಸ್ಯೆ ಬರ್ಲಿಕ್ಕಿಲ್ಲ. ಅವ್ರು ಓದ್ಕೊಂಡಿರ್ತಾರೆ, ಏನೋ ಒಂದ್ ಕೆಲ್ಸ ಸಿಗ್ಬೋದು. ಆದ್ರೆ ಕಾಡೋದು ಎಲ್ರಿಗೂನು ಮುಂದೇನು ಅಂತ. ನಮ್ಗೆಲ್ಲ ಏನಾಯ್ತು, ನಮ್ ಕಾಲದಲ್ಲಿ ಸ್ವಲ್ಪ ಕಷ್ಟಗಳಿದ್ದು, ಅಯ್ಯೋ ನಾನು ಓದ್ಬೇಕು, ಕಷ್ಟನ ನಿವಾರಿಸ್ಕೋಬೇಕು, ನಾಳೆ ಒಂದ್ ಜಾಬ್ ತಗೋಬೇಕು, ಹಸಿವಿತ್ತು, ಎಲ್ಲದೂ ತರದ ಹಸಿವಿತ್ತು. ಈಗ ಈ ಮಕ್ಳಿಗೆ ಎಲ್ಲವೂ ನಾವು ಕೊಟ್ಬಿಡ್ತಾ ಇದೀವಿ. ಅವ್ರು ಇನ್ನೇನ್ ಮಾಡ್ಬೇಕು? ಅವ್ರಿಗೆ ಕಾಡೋದು ಇದೇ ಏಕಾಂಗಿತನ, ಇದೇ ಒಂಟಿತನ. ಎಲ್ಲವೂ ಇದ್ದಾಗ ಅವ್ರು ಯಾವ್ದಕ್ಕಂತ ಹೋರಾಟ ಮಾಡ್ಬೇಕು? ಸ್ವಲ್ಪ ಯೋಚನೆ ಮಾಡಿ. ಸೊ ಹಾಗಾಗಿ ಅವರು ಒಂದ್ ಹೊಸದ್ ಕಲಿಸೋದಕ್ ಕಲ್ಸ್ತೀವಿ. ಮಾನಸಿಕವಾಗಿ, ದೈಹಿಕವಾಗಿ ಅವ್ರು ಫಿಟ್ ಆಗಿರ್ಲಿಕ್ಕೆ ಯೋಗ ಆಗಿರ್ಬೋದು, ಬೇರೆ 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 ಕಲಿಕೆಯನ್ನ ಕಲ್ಸೋಣ. ಆಮೇಲೆ ಇನ್ನೊಬ್ರಿಗೆ ಸಹಾಯ ಮಾಡೋದ್ರಲ್ಲಿ ಖುಷಿಯನ್ನ ನೋಡೋದನ್ನ ಕಲ್ಸೋಣ. ಸಮಾಜ ಸೇವೆ ಮಾಡೋದು ಹೇಗೆ ಅಂತ ಕಲ್ಸೋಣ. ಸಾಕಷ್ಟು ದಾರಿಗಳಿದೆ. ಹೀಗೆ ಮಾಡ್ತಾ 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 ಅವರು ಅವರ ಖುಷಿನ ನೋಡ್ಕೊಂತಾರೆ. ಬೋರ್, ಏಕಾಂಗಿತನ, ಒಂಟಿತನ ಈ ಹೆಸರೇ ಅವ್ರ ಲೈಫ್ ಅಲ್ಲಿ ಬರ್ದಿರೋ ತರ ನಾವು ನೋಡ್ಕೊಳ್ಳೋದೆ ಇಂದಿನ ಅಪ್ಪ ಅಮ್ಮನ ದೊಡ್ಡ ಒಂದು ಸವಾಲು. ನನ್ ಪ್ರಕಾರ ಇದೇ ನಾವು ಅವ್ರಿಗೆ ಕೊಡ್ಬೇಕಾಗಿರೋ ಒಂದು ದೊಡ್ಡ ಗಿಫ್ಟ್ ಅನ್ಕೊಂತೀನಿ. ಸೊ ಇದಿಷ್ಟನ್ನ ನಾನ್ ನಿಮ್ಗೆ ಹೇಳ್ಬೇಕನ್ಸ್ತು. ಯಾಕಂದ್ರೆ ಒಂದು ಸಮಯದಲ್ಲಿ ನಾನು ಇದನ್ನ ಎಲ್ಲ ಫೇಸ್ ಮಾಡಿದೀನಿ. ಏನೋ ಕಳ್ಕೊಂಡ್ ಫೀಲು, ಎಲ್ಲ ಇಷ್ಟು ಮಾಡಿದ್ವಿ, ಮುಂದೇನು, ಏನಕ್ಕೆ ಹೀಗಾಗ್ತಿದೆ ಅಂದಾಗ ನನಗ್ ಸಿಕ್ಕಿದ ಉತ್ತರ, ನನ್ನೊಳಗ್ ನಾನು ನನ್ನನ್ನ ಕಂಡ್ಕೊಳ್ದೆ ಇದ್ದಿದ್ದು, ಡಿಪೆಂಡೆನ್ಸಿ ಜಾಸ್ತಿ ಇದ್ದಿದ್ದು. ಒಂದು ಸಾರಿ ನೀರಿಗಿಳಿದ್ಮೇಲೆ ಚಳಿ ಹೊರಟೋಗುತ್ತೆ. ಸವಾಲುಗಳನ್ನ ತಗೊಳ್ಳೋಣ. ಸವಾಲುಗಳೇ ನಮಗೆ ಒಂಥರ ಥ್ರಿಲ್ ಅನ್ನ ಕೊಡುತ್ತೆ. ಹಾಗನ್ಬಿಟ್ಟು ನಮ್ಮ ಇತಿಮಿತಿಯನ್ನ
ಇಟ್ಕೊಳ್ಳೋಣ. ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರ ಎಲ್ಲವನ್ನ ಇಟ್ಕೊಂಡು ತಲೆಯಲ್ಲಿ ನಾವು ಖುಷಿಯಾಗಿದ್ದು ಅವ್ರನ್ನು ಖುಷಿಯಾಗಿರೋದಕ್ಕೆ ಪ್ರಯತ್ನಿಸೋಣ. ಪ್ರಯತ್ನ ಒಂದೇ ಅಲ್ಲ, ಖಂಡಿತ ಸಾಧ್ಯ. ನನ್ನನ್ನ ಪ್ರೀತಿಸಿದ ಹೊರತು ಇನ್ಯಾರು ಪ್ರೀತಿಸೋದಕ್ ಸಾಧ್ಯ ಇಲ್ಲ. ನನಗ್ ನಾನು ಗೌರವ ಕೊಟ್ಕೊಳ್ಳದ ಹೊರತು ನನಗೆ ಯಾರು ಗೌರವ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ನಮಗ್ ನಾವು ಗೌರವ ಕೊಟ್ಕೊಳ್ಳೋಣ, ನನ್ನನ್ನ ನಾನು ಪ್ರೀತಿಸೋಣ, ನನ್ ಜೊತೆ ನಾನು ಮಾತಾಡೋದನ್ನ ಕಲಿಯೋಣ. ಆಗ ಎಲ್ರು ನಮ್ಮನ್ನ ಮಾತಾಡ್ಸಕ್ಕೆ ಹತ್ರ ಬರ್ತಾರೆ. ಬೇಕಂದ್ರೆ ಮಾಡ್ ನೋಡಿ. ಆಗ ಮಾತಾಡ್ಸಕ್ ಯಾರು ಬಂದಿಲ್ಲ ಅಂದ್ರೂ ನಮ್ಗೇನು ಬೇಜಾರಾಗಲ್ಲ. ಯಾಕೆಂತ ಕೇಳಿ, ನನ್ನೊಳಗೆ ನಾನು ಇದೀನಲ್ವಾ. ಈ ಕಾನ್ಸೆಪ್ಟ್ ಎಷ್ಟು ಜನಕ್ಕೆ ಹೌದ್ ಅನ್ಸ್ತು ಅಲ್ವಂತೋ ನಂಗೆ ಗೊತ್ತಿಲ್ಲ. ನನ್ಗಂತೂ ನಿಮ್ ಜೊತೆ ಶೇರ್ ಮಾಡ್ಬೇಕನ್ಸ್ತು. ಹಾಗಾಗಿ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಈ ವಿಷಯವನ್ನ ಮಾತಾಡಿದೀನಿ ಇವತ್ತು. ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾವು ಖುಷಿಯಾಗಿರೋಣ, ಇನ್ನೊಬ್ರನ್ನು ಖುಷಿಯಾಗಿರೋಕೆ ಸಾಧ್ಯ ಆಗತ್ತೆ ಅವಾಗ್ಲೇ. ಓಕೆ, ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.